ಎಲೆಕ್ಷನ್ ನಂತರ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಕಾಂಗ್ರೆಸ್ ಪಕ್ಷ ಶಾಸಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನು ಗುಬ್ಬಿ ಶ್ರೀನಿವಾಸ್ ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಅಲ್ಲಿಗೆ ಒಂದು ಸ್ಪಷ್ಟ, ಅವರ ಮುಖದ ಎದುರುಗಡೆನೆ ಕೆಲವರು ದಲಿತ ಸಿ ಎಂ ಆಗಬೇಕು ಅಂತ ಬಯಸಿದರು. ಗುಬ್ಬಿ ಶ್ರೀನಿವಾಸ್ ಅವರು ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ಸಿಗರೇ ವಿಶ್ವಾಸವನ್ನು ಇಟ್ಟಿಲ್ಲ ಅಂತಕ್ಕಂಥದ್ದು ವ್ಯಕ್ತ ಆಗ್ತಾಯಿದೆ. ಹಿಂದಿನ 5 ವರ್ಷದ ಆಡಳಿತಕ್ಕೂ ಇವಾಗೂ ಸಾಮ್ಯತೆ ಅಂದರೆ ಈಗ ನೌ ಆರ್ ನೆವರ್ ಅನ್ನೋಂಥ ಮೂಡಿಗೆ ಬಂದುಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಇವತ್ತಿಲ್ಲ, ನೀನು ಯಾವತ್ತೂ ನಮಗೆ ಬರೋಲ್ಲ, ಹಾಗಾಗಿ ಏನು ಒಂದು ಕಡೆಯಿಂದ ಲೂಟಿ ಮಾಡ್ತಿದ್ದಾರೆ, ಒಂದು ಕಡೆಯಿಂದ ಲೂಟಿ, ಬೇರೆ ಏನೂ ಮಾಡ್ತಿಲ್ಲ. ಬದಲಾವಣೆ ನಮಗೆ ಸಂಬಂಧ ಇಲ್ಲ. ಈಗ ಮೊನ್ನೆ ಗುತ್ತಿಗೆದಾರರ ಸಭೆಯಲ್ಲಿ ನೋಟ್ ಪ್ರಿಂಟ್ ಮಾಡಲಾ ಅಂತ ಕೇಳಿದ್ರು. ನೋಟ್ ಪ್ರಿಂಟ್ ಮಾಡಲಾ ಅವ್ರು ಕೇಳಿದ್ದೇನು, ಕೆಲಸ ಮಾಡಿದ್ದೀವಿ, ವರ್ಷ ಆಗಿದೆ, ನಮ್ಮ ಬಿಲ್ ಕೊಡಿ ಅಂತ ಕೇಳಿದ್ರು, ನಮ್ಮ ಮನೆ ಉಳಿಸಿ ಅಂತ ಕೇಳಿದ್ರು. ಆವಾಗ ನಾನೇನು ನೋಟ್ ಪ್ರಿಂಟ್ ಮಾಡಲಾ ಅಂತ ಕೇಳಿದ್ರು. ಸರ್, ಈಗ ಮಾಧುಸ್ವಾಮಿಯವ್ರನ್ನ ಮನವೊಲಿಸಿದಾಯಿತು ಸರ್, ಈಶ್ವರಪ್ಪವ್ರನ್ನೇನಾದರೂ ಆ ಥರ ಪ್ರಯತ್ನ ಮಾಡೋದು? ನಾವೆಲ್ಲರಿಗೂ ವಿನಂತಿ ಮಾಡ್ತೇವೆ, ಇದು ದೇಶದ ಹಿತದ ಹಿನ್ನೆಲೆಯ ಚುನಾವಣೆ. ದೇಶದ ಹಿತಕ್ಕಾಗಿ ವೈಯಕ್ತಿಕ ರಾಜಕಾರಣದ ಎಲ್ಲವನ್ನೂ ಮರೆತು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ಮನವಿ ಮಾಡ್ತೇವೆ. ಸರ್, ಈಗ ಎಲೆಕ್ಷನ್ ನಂತರ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಕಾಂಗ್ರೆಸ್ ಪಕ್ಷ ಶಾಸಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನು ಗುಬ್ಬಿ ಶ್ರೀನಿವಾಸ್ ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಅಲ್ಲಿಗೆ ಒಂದು ಸ್ಪಷ್ಟ, ಅವರ ಮುಖದ ಎದುರುಗಡೆನೆ ಕೆಲವರು ದಲಿತ ಸಿ ಎಂ ಆಗಬೇಕು ಅಂತ ಬಯಸಿದರು. ಗುಬ್ಬಿ ಶ್ರೀನಿವಾಸ್ ಅವರು ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ಸಿಗರೇ ವಿಶ್ವಾಸವನ್ನು ಇಟ್ಟಿಲ್ಲ ಅಂತಕ್ಕಂಥದ್ದು ವ್ಯಕ್ತ ಆಗ್ತಾಯಿದೆ. ಹಿಂದಿನ 5 ವರ್ಷದ ಆಡಳಿತಕ್ಕೂ ಇವಾಗೂ ಸಾಮ್ಯತೆ ಅಂದರೆ ಈಗ ನೌ ಆರ್ ನೆವರ್ ಅನ್ನೋಂಥ ಮೂಡಿಗೆ ಬಂದುಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಇವತ್ತಿಲ್ಲ, ನೀನು ಯಾವತ್ತೂ ನಮಗೆ ಬರೋಲ್ಲ, ಹಾಗಾಗಿ ಏನು ಒಂದು ಕಡೆಯಿಂದ ಲೂಟಿ ಮಾಡ್ತಿದ್ದಾರೆ, ಒಂದು ಕಡೆಯಿಂದ ಲೂಟಿ, ಬೇರೆ ಏನೂ ಮಾಡ್ತಿಲ್ಲ. ಬದಲಾವಣೆ ನಮಗೆ ಸಂಬಂಧ ಇಲ್ಲ. ಈಗ ಮೊನ್ನೆ ಗುತ್ತಿಗೆದಾರರ ಸಭೆಯಲ್ಲಿ ನೋಟ್ ಪ್ರಿಂಟ್ ಮಾಡಲಾ ಅಂತ ಕೇಳಿದ್ರು. ನೋಟ್ ಪ್ರಿಂಟ್ ಮಾಡಲಾ ಅವ್ರು ಕೇಳಿದ್ದೇನು, ಕೆಲಸ ಮಾಡಿದ್ದೀವಿ, ವರ್ಷ ಆಗಿದೆ, ನಮ್ಮ ಬಿಲ್ ಕೊಡಿ ಅಂತ ಕೇಳಿದ್ರು, ನಮ್ಮ ಮನೆ ಉಳಿಸಿ ಅಂತ ಕೇಳಿದ್ರು. ಆವಾಗ ನಾನೇನು ನೋಟ್ ಪ್ರಿಂಟ್ ಮಾಡಲಾ ಅಂತ ಕೇಳಿದ್ರು. ಸರ್, ಈಗ ಮಾಧುಸ್ವಾಮಿಯವ್ರನ್ನ ಮನವೊಲಿಸಿದಾಯಿತು ಸರ್, ಈಶ್ವರಪ್ಪವ್ರನ್ನೇನಾದರೂ ಆ ಥರ ಪ್ರಯತ್ನ ಮಾಡೋದು? ನಾವೆಲ್ಲರಿಗೂ ವಿನಂತಿ ಮಾಡ್ತೇವೆ, ಇದು ದೇಶದ ಹಿತದ ಹಿನ್ನೆಲೆಯ ಚುನಾವಣೆ. ದೇಶದ ಹಿತಕ್ಕಾಗಿ ವೈಯಕ್ತಿಕ ರಾಜಕಾರಣದ ಎಲ್ಲವನ್ನೂ ಮರೆತು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ಮನವಿ ಮಾಡ್ತೇವೆ.